ವೇದಗಳು ಭಾರತೀಯ ಸಂಸ್ಕೃತಿಯ ಪವಿತ್ರಾಧಾರ. ಅವು ಸನಾತನ ಧರ್ಮದ ಮೂಲಸೂತ್ರಗಳು, ಆಧ್ಯಾತ್ಮಿಕ ಜ್ಞಾನ ಮತ್ತು ತತ್ವಬೋಧನೆಯ ಅನಂತ ಸಾಗರ. ವೇದಗಳಲ್ಲಿ ನಿಗದಿಪಡಿಸಿರುವ ತತ್ವಗಳು ಕೇವಲ ಧಾರ್ಮಿಕ ವಿಧಿವಿಧಾನಗಳಿಗೆ ಸೀಮಿತವಲ್ಲ. ಅವು ಜೀವನದ ಪ್ರತಿಯೊಂದು ಹಂತವನ್ನು ಸ್ಪರ್ಶಿಸುತ್ತವೆ. ಆಚಾರ, ವಿಚಾರ, ಸಂಸ್ಕಾರ, ಕರ್ಮ, ಧರ್ಮ, ಶಾಸ್ತ್ರ ಮತ್ತು ವೈಜ್ಞಾನಿಕ ಚಿಂತನೆಗಳಿಗೂ ವೇದಗಳ ಪ್ರಭಾವ ವ್ಯಾಪಿಸಿದೆ. ಈ ಅಪಾರ ಜ್ಞಾನ ಸಾಗರವನ್ನು ಮಾನವನ ಅಧ್ಯಯನ ಮತ್ತು ಅರಿವಿಗೆ ಸುಲಭವಾಗಿಸಲು ಪ್ರಾಚೀನ ಋಷಿಗಳು ಅದನ್ನು 4 ವಿಭಾಗಗಳಾಗಿ ವರ್ಗೀಕರಿಸಿದರು. ಅವುಗಳೇ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ. ಈ 4 ವೇದಗಳೇ ಚತುರ್ವೇದಗಳು ಎಂದು ಪ್ರಸಿದ್ಧಿ ಪಡೆದಿವೆ. ಪ್ರತಿಯೊಂದು ವೇದಕ್ಕೂ ತನ್ನದೇ ಆದ ವಿಶಿಷ್ಟ ಮಹತ್ವ, ತತ್ವ, ಪಾಠಶೈಲಿ ಮತ್ತು ಬೋಧನೆಗಳಿವೆ. ಋಗ್ವೇದವೇ ಚತುರ್ವೇದಗಳಲ್ಲಿ ಅತ್ಯಂತ ಪ್ರಾಚೀನ ಮತ್ತು ಮಹತ್ವಪೂರ್ಣವಾದದ್ದು. ಇದನ್ನು ವೇದಗಳ ತಾಯಿ ಎಂದು ಕರೆಯುತ್ತಾರೆ. ಋಗ್ ಎಂಬ ಶಬ್ದದ ಅರ್ಥ ಶ್ಲೋಕ ಅಥವಾ ಸ್ತುತಿ. ಅಂದರೆ ಋಗ್ವೇದವು ದೇವತೆಗಳ ಸ್ತುತಿಯನ್ನು ಒಳಗೊಂಡ ಮಂತ್ರ ಸಮೂಹ. ಋಗ್ವೇದವು ಸುಮಾರು 10 ಮಂಡಲಗಳಲ್ಲಿ ವಿಂಗಡಿಸಲ್ಪಟ್ಟಿದೆ ಮತ್ತು 1028 ಸೂಕ್ತಿಗಳನ್ನು ಒಳಗೊಂಡಿದೆ. ಈ ಮಂತ್ರಗಳು ಅಂದಾಜು 10,000ಕ್ಕೂ ಹೆಚ್ಚು ಪದ್ಯಗಳನ್ನು ಹೊಂದಿವೆ. ಇದರಲ್ಲಿ ದೇವತೆಗಳಿಗೆ ಸಮರ್ಪಿಸಿದ ಸ್ತುತಿಪದ್ಯಗಳಿವೆ. ಇಂದ್ರ, ಅಗ್ನಿ, ವರ, ಮಿತ್ರ, ಸವಿತೃ, ಪೃಥ್ವಿ, ಸೂರ್ಯ ಮುಂತಾದ ದೇವತೆಗಳಿಗೆ ಸ್ತುತಿಗಳ ರೂಪದಲ್ಲಿ ಪ್ರಾರ್ಥನೆಗಳನ್ನು ಕಾಣಬಹುದು. ಈ ವೇದವು ಮಾನವನ ಧರ್ಮ, ಕರ್ಮ ಮತ್ತು ಪ್ರಕೃತಿಯೊಂದಿಗೆ ಹೊಂದಾಣಿಕೆಯ ಜೀವನ ಪದ್ಧತಿಯನ್ನು ಬೋಧಿಸುತ್ತದೆ. ಋಗ್ವೇದವು ಕೇವಲ ಧಾರ್ಮಿಕ ಕೃತಿಯಲ್ಲ, ಅದು ಮಾನವ ಸಮಾಜದ ತತ್ವ, ಕಾವ್ಯ ಮತ್ತು ವಿಜ್ಞಾನಗಳ ಮೊದಲ ದಾಖಲೆ. ಇದರಲ್ಲಿನ ಮಂತ್ರಗಳು ಪ್ರಕೃತಿಯ ಶಕ್ತಿಗಳ, ಆಕಾಶದ ನಾದಗಳ ಮತ್ತು ಮಾನವನ ಒಳಜೀವನದ ಅನುಭವಗಳ ಪರಮಸಾಕ್ಷ್ಯ. ಮುಂದಿನದು ಯಜುರ್ವೇದ. ಇದು ಯಜ್ಞ ಮತ್ತು ಕರ್ಮಕಾಂಡಗಳ ವೇದ. ಯಜುಸ್ ಎಂಬ ಶಬ್ದದ ಅರ್ಥ ಯಜ್ಞದಲ್ಲಿ ಉಪಯೋಗಿಸುವ ಮಂತ್ರ ಅಥವಾ ಯಜ್ಞಕರ್ಮದ ಮಾರ್ಗದರ್ಶನ. ಈ ವೇದವು ಮನುಷ್ಯನು ಧರ್ಮಬದ್ಧವಾಗಿ ಜೀವನ ನಡೆಸುವುದಕ್ಕೆ ಹಾಗೂ ದೇವತೆಗಳ ಆರಾಧನೆಯ ಮೂಲಕ ಲೋಕಮಂಗಲ ಸಾಧಿಸುವುದಕ್ಕೆ ಬೇಕಾದ ವಿಧಿವಿಧಾನಗಳನ್ನು ಬೋಧಿಸುತ್ತದೆ. ಯಜುರ್ವೇದವು 2 ಮುಖ್ಯ ಭಾಗಗಳಲ್ಲಿ ವಿಭಜಿತವಾಗಿದೆ: ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದ. ಶುಕ್ಲ ಯಜುರ್ವೇದವು ಪಠ್ಯವನ್ನು ಕ್ರಮಬದ್ಧವಾಗಿ, ಸ್ವಚ್ಛವಾಗಿ ವಿನ್ಯಾಸಗೊಳಿಸಿದರೆ, ಕೃಷ್ಣ ಯಜುರ್ವೇದದಲ್ಲಿ ಮಂತ್ರಗಳ ಜೊತೆಗೆ ಬ್ರಾಹ್ಮಣಗಳು ಅಂತರವಿಲ್ಲದೆ ಸೇರಿವೆ. ಯಜುರ್ವೇದವು ಯಜ್ಞದ ತಾತ್ಪರ್ಯವನ್ನು ಕೇವಲ ಆಚರಣೆ ಎಂದು ಹೇಳುವುದಿಲ್ಲ, ಅದು ಪ್ರತಿಯೊಂದು ಕರ್ಮದ ಹಿಂದಿರುವ ಆಧ್ಯಾತ್ಮಿಕ ಭಾವನೆಯನ್ನು ಬೋಧಿಸುತ್ತದೆ. ಕರ್ಮವೇ ಯೋಗ ಎಂಬ ತತ್ವವನ್ನು ಈ ವೇದ ಸಾರುತ್ತದೆ. ಕರ್ಮವನ್ನು ಸಮರ್ಪಣಾಭಾವದಿಂದ ಮಾಡಿದಾಗ ಅದು ಮೋಕ್ಷದ ಮಾರ್ಗವಾಗುತ್ತದೆ ಎಂಬ ಸಂದೇಶವೇ ಇದರ ಹೃದಯ. ಸಾಮವೇದವು ಸಂಗೀತ ಮತ್ತು ಭಾವನಾತ್ಮಕತೆಯ ವೇದ. ಇದು ಋಗ್ವೇದದ ಕೆಲವು ಮಂತ್ರಗಳನ್ನು ಸ್ವರಬದ್ಧವಾಗಿ ಪಠಿಸಲು ರೂಪುಗೊಂಡಿದೆ. ಸಾಮ ಎಂಬ ಶಬ್ದದ ಅರ್ಥ ಗಾನ ಅಥವಾ ಸಂಗೀತ. ಈ ವೇದವು ದೇವರ ಸ್ತುತಿಯನ್ನು ಹಾಡಿನ ಮೂಲಕ ವ್ಯಕ್ತಪಡಿಸುವ ಪವಿತ್ರ ವಿಧಾನವನ್ನು ನಿರೂಪಿಸುತ್ತದೆ. ಸಾಮವೇದದಲ್ಲಿ ಸುಮಾರು 1875 ಮಂತ್ರಗಳಿವೆ ಮತ್ತು ಅವುಗಳಲ್ಲಿ ಬಹುತೇಕವು ಋಗ್ವೇದದಿಂದಲೇ ತೆಗೆದುಕೊಳ್ಳಲ್ಪಟ್ಟಿವೆ. ಆದರೆ ಇಲ್ಲಿ ವಿಶೇಷತೆ ಅಂದರೆ ಅವುಗಳನ್ನು ವಿಶಿಷ್ಟವಾದ ಸ್ವರ, ಲಯ ಮತ್ತು ರಾಗಗಳ ಮೂಲಕ ಪಠಿಸಲು ನಿಯಮವಿದೆ. ಸಾಮವೇದವು ಶ್ರುತಿ, ರಾಗ, ಭಾವ ಮತ್ತು ಅನುಭವಗಳ ಸಂಯೋಜನೆ. ಭಾರತೀಯ ಸಂಗೀತಶಾಸ್ತ್ರದ ಮೂಲವೇ ಈ ಸಾಮವೇದ. ಇದರ ಮೂಲಕವೇ ನಾದ ಬ್ರಹ್ಮ ಎಂಬ ತತ್ವ ಬೆಳಗುತ್ತದೆ. ಅಂದರೆ ಈ ಬ್ರಹ್ಮಾಂಡವೇ ಒಂದು ನಾದ, ಒಂದು ಕಂಪನ. ಸಾಮವೇದವು ಕೇವಲ ಸಂಗೀತವಲ್ಲ, ಅದು ಭಾವನಾತ್ಮಕ ಧ್ಯಾನ ಮತ್ತು ಆನಂದದ ಅನುಭವ. 4ನೆಯದು ಅಥರ್ವವೇದ. ಇದು ವೇದಗಳ ಪೈಕಿ ಅತಿ ವಿಶಿಷ್ಟವಾದದ್ದು.
ಅಥರ್ವವೇದವು ಜೀವನದ ನಿತ್ಯಾನಿತ್ಯ ವಿಷಯಗಳನ್ನು ಸ್ಪರ್ಶಿಸುತ್ತದೆ. ಇದರಲ್ಲಿರುವ ಮಂತ್ರಗಳು ಆರೋಗ್ಯ, ಸಮಾಧಾನ, ಶಾಂತಿ, ಸಂಪತ್ತು, ಸಂತಾನ, ಶಿಕ್ಷಣ, ರಾಜ್ಯನೀತಿ ಮತ್ತು ಮಾನವೀಯ ಸಂಬಂಧಗಳ ಕುರಿತು ಮಾರ್ಗದರ್ಶನ ನೀಡುತ್ತವೆ. ಇದರಲ್ಲಿಯೇ ಮೊದಲ ಬಾರಿಗೆ ಆಯುರ್ವೇದದ ಮೂಲತತ್ವಗಳು ಕಾಣಿಸಿಕೊಳ್ಳುತ್ತವೆ. ಅಥರ್ವವೇದದ ವಿಶೇಷತೆ ಎಂದರೆ ಅದು ಜೀವನದ ಎಲ್ಲಾ ಕ್ಷೇತ್ರಗಳಿಗೂ ಪ್ರಸ್ತುತ. ಇಲ್ಲಿ ಕೇವಲ ಯಜ್ಞಕರ್ಮವಲ್ಲ, ಸಾಮಾನ್ಯ ಮಾನವನ ದಿನನಿತ್ಯ ಜೀವನದ ಸಮಸ್ಯೆಗಳ ಪರಿಹಾರಗಳು ದೊರಕುತ್ತವೆ. ಆದ್ದರಿಂದ ಇದನ್ನು ಜೀವನೋಪಾಯ ವೇದ ಎಂದು ಕರೆಯಲಾಗುತ್ತದೆ. ಇದರ ಮಂತ್ರಗಳಲ್ಲಿ ಕೆಲವೆಡೆ ವೈದ್ಯಕೀಯ ಪ್ರಾರ್ಥನೆಗಳಿವೆ, ಕೆಲವೆಡೆ ಮಂತ್ರ ಸಾಧನೆಗಳ ತಾತ್ಪರ್ಯವಿದೆ, ಮತ್ತಾವುದೋ ಕಡೆ ಸಮಾಜಶಾಸ್ತ್ರದ ನೈತಿಕ ಸಿದ್ಧಾಂತಗಳಿವೆ. ಅಥರ್ವವೇದವು ಧರ್ಮ ಮತ್ತು ವಿಜ್ಞಾನವನ್ನು ಒಂದೇ ನಾಣ್ಯದ ಎರಡು ಮುಖಗಳೆಂದು ಸಾರುತ್ತದೆ. ಈ 4 ವೇದಗಳನ್ನು ಸೇರಿಸಿ ಚತುರ್ವೇದಗಳು ಎಂದು ಕರೆಯುತ್ತಾರೆ. ಇವುಗಳಲ್ಲಿನ ಜ್ಞಾನ ಮಾನವ ಕುಲದ ಆಧ್ಯಾತ್ಮಿಕ ಬೆಳವಣಿಗೆಗೆ ಮಾತ್ರವಲ್ಲದೆ ಸಾಮಾಜಿಕ ಮತ್ತು ವೈಜ್ಞಾನಿಕ ಪ್ರಗತಿಗೂ ಅಡಿಪಾಯವಾಯಿತು. ಪ್ರತಿಯೊಂದು ವೇದಕ್ಕೂ ತನ್ನದೇ ಉಪವಿಭಾಗಗಳಿವೆ: ಸಂಹಿತೆ, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್ತು. ಸಂಹಿತೆಯಲ್ಲಿ ದೇವತೆಗಳ ಸ್ತುತಿಮಂತ್ರಗಳು, ಬ್ರಾಹ್ಮಣಗಳಲ್ಲಿ ಯಜ್ಞವಿಧಿಗಳು, ಆರಣ್ಯಕಗಳಲ್ಲಿ ಧ್ಯಾನ ಪ್ರಧಾನ ಚಿಂತನೆಗಳು ಮತ್ತು ಉಪನಿಷತ್ತಿನಲ್ಲಿ ಪರಮತತ್ವದ ಜ್ಞಾನವಿದೆ. ಈ ರೀತಿ ವೇದಗಳ ವಿಸ್ತಾರವು ಕೇವಲ ಧಾರ್ಮಿಕ ಗ್ರಂಥದ ವ್ಯಾಪ್ತಿಗೆ ಸೀಮಿತವಲ್ಲ, ಅದು ಮಾನವನ ಚಿಂತನೆಯೆಂಬ ನದಿಯ ಪೂರ್ಣ ಪ್ರವಾಹ. ವೇದಗಳ ಮಹತ್ವವೆಂದರೆ ಅವು ಸರ್ವಮಾನವ ಕುಲಕ್ಕೆ ಸಮಾನವಾಗಿ ಉಪಯುಕ್ತ. ಅವು ಯಾವುದೋ ಒಂದು ಮತ ಅಥವಾ ಸಮುದಾಯಕ್ಕೆ ಸೀಮಿತವಾಗಿಲ್ಲ. ವೇದಗಳಲ್ಲಿ ಬೋಧಿಸಲ್ಪಟ್ಟ ತತ್ವಗಳು ವಿಶ್ವಮಾನ್ಯ. ಅವು ಹೇಳುವ ಧರ್ಮವು ಪಂಥಾಧಾರಿತವಲ್ಲ, ಅದು ನೈತಿಕತೆಯ ಧರ್ಮ. ವೇದಗಳು ಹೇಳುವ ಸತ್ಯವು ಪರಮಸತ್ಯ. ಅವುಗಳ ಬೋಧನೆ ಅಹಿಂಸೆ, ಸತ್ಯ, ಶಾಂತಿ, ಪ್ರೇಮ ಮತ್ತು ಸಹಾನುಭೂತಿಯ ಮೇಲೆ ಆಧಾರಿತವಾಗಿದೆ. ಈ ಕಾರಣದಿಂದ ವೇದಗಳನ್ನು ನಿತ್ಯ ಸತ್ಯ ಗ್ರಂಥಗಳು ಎಂದು ಕರೆಯಲಾಗುತ್ತದೆ. ವೇದಗಳ ವಿಶೇಷತೆಯೆಂದರೆ ಅವು ಮಾನವ ಜೀವನವನ್ನು ಸಮಗ್ರವಾಗಿ ಪರಿಗಣಿಸುತ್ತವೆ. ಧಾರ್ಮಿಕ ಆಚರಣೆಗಳು, ವೈಜ್ಞಾನಿಕ ವಿಚಾರಗಳು, ಸಾಮಾಜಿಕ ನೀತಿಗಳು, ಕುಟುಂಬ ಸಂಬಂಧಗಳು, ಪ್ರಕೃತಿಯ ಗೌರವ ಮತ್ತು ಆತ್ಮಸಾಕ್ಷಾತ್ಕಾರದ ಮಾರ್ಗ, ಈ ಎಲ್ಲವೂ ವೇದಗಳಲ್ಲಿ ಪರಸ್ಪರ ಜೋಡಿಸಿಕೊಂಡಿವೆ. ವೇದಗಳ ತಾತ್ಪರ್ಯವೇ ಮಾನವನನ್ನು ಧರ್ಮ ಮಾರ್ಗದತ್ತ, ಸತ್ಯ ಮಾರ್ಗದತ್ತ ಮತ್ತು ಅಂತಿಮವಾಗಿ ಮೋಕ್ಷ ಮಾರ್ಗದತ್ತ ಕೊಂಡೊಯ್ಯುವುದು. ಇವು ಕೇವಲ ಶಬ್ದಗಳ ಸಮೂಹವಲ್ಲ, ಇವು ಜೀವನದ ಪ್ರಾಣ, ಸತ್ಯದ ನಾದ ಮತ್ತು ಬ್ರಹ್ಮನ ವಾಣಿ. ಹೀಗಾಗಿ ವೇದಗಳು ಕೇವಲ ಪ್ರಾಚೀನ ಧಾರ್ಮಿಕ ಗ್ರಂಥಗಳಲ್ಲ, ಅವು ಮಾನವ ಕುಲದ ಅತಿ ಶ್ರೇಷ್ಠ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಪರಂಪರೆಯ ಪ್ರತೀಕಗಳು. ಋಗ್ವೇದವು ಕಾವ್ಯದ ಮೂಲಕ ಪ್ರಕೃತಿಯ ಸೌಂದರ್ಯವನ್ನು ಬೋಧಿಸಿದರೆ, ಯಜುರ್ವೇದವು ಕರ್ಮದ ಮೂಲಕ ನೈತಿಕತೆಯನ್ನು ಸಾರುತ್ತದೆ. ಸಾಮವೇದವು ಸಂಗೀತದ ಮೂಲಕ ಭಾವನಾತ್ಮಕ ಆನಂದವನ್ನು ನೀಡುತ್ತದೆ. ಅಥರ್ವವೇದವು ಜೀವನದ ಪ್ರಾಯೋಗಿಕ ಬೋಧನೆಗಳ ಮೂಲಕ ಸಂಪೂರ್ಣತೆಯನ್ನು ನೀಡುತ್ತದೆ. ಈ 4 ವೇದಗಳ ಒಟ್ಟು ಬೋಧನೆ ಸರ್ವಜನ ಹಿತಾಯ, ಸರ್ವಜನ ಸುಖಾಯ, ಅಂದರೆ ಸರ್ವರ ಕಲ್ಯಾಣಕ್ಕಾಗಿ, ಸರ್ವರ ಸುಖಕ್ಕಾಗಿ. ಅಂತೆಯೇ ವೇದಗಳು ಶಾಶ್ವತವಾದ ಜ್ಞಾನಧಾರೆ. ಅವುಗಳಲ್ಲಿ ಅಡಗಿರುವ ಸತ್ಯಮಾನ್ಯತೆ ಯಾವ ಯುಗದಲ್ಲಾದರೂ ಅಸ್ತಿತ್ವದಲ್ಲೇ ಇರುತ್ತದೆ. ವೇದಗಳ ಪ್ರಕಾರಗಳು ವಿಭಿನ್ನವಾದರೂ ಅವುಗಳ ಗುರಿ ಒಂದೇ: ಪರಮಸತ್ಯದ ಅರಿವು, ಆತ್ಮಜ್ಞಾನ ಮತ್ತು ಬ್ರಹ್ಮ ಸಾಕ್ಷಾತ್ಕಾರ. ವೇದಗಳ ಈ ದಿವ್ಯ ತತ್ವವೇ ಭಾರತೀಯ ಸಂಸ್ಕೃತಿಯ ಆತ್ಮ ಮತ್ತು ವೇದ ಪರಂಪರೆಯ ಈ ಪ್ರಭಾವವೇ ಇಂದಿಗೂ ಭಾರತವನ್ನು ವಿಶ್ವಗುರು ಎಂದು ಪ್ರಖ್ಯಾತಗೊಳಿಸಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.